ವಿಜಯನಗರ ಜಿಲ್ಲೆ ಕೂಡ್ಲಿಗಿ ತಾಲೂಕು ಆಡಳಿತ ತಾಲೂಕಾ ಪಂಚಾಯಿತಿ ಪಟ್ಟಣ ಪಂಚಾಯಿತಿ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಕೂಡ್ಲಿಗಿ ಇವರ ಸಹಯೋಗದಲ್ಲಿ ಶೋಷಿತರ ಅಭಿವೃದ್ಧಿ ಹರಿಕಾರ ನೊಂದವರ ನಂದಾದೀಪ ಸಾಮಾಜಿಕ ನ್ಯಾಯದ ಹರಿಕಾರ ಕರ್ನಾಟಕ ಮಾಜಿ ಮುಖ್ಯಮಂತ್ರಿಗಳಾದ ಡಿ ದೇವರಾಜ್ ಅರಸು ಅವರ 111ನೇ ಜನ್ಮದಿನಾಚರಣೆಯನ್ನು ದಿನಾಂಕ 20/8/2026 ಬೆಳಿಗ್ಗೆ 8:30 ಗಂಟೆಗೆ ಕೂಡ್ಲಿಗಿ ತಾಲೂಕಾ ಪಂಚಾಯಿತಿಯಿಂದ ಮದಕರಿ ಸರ್ಕಲ್ ಮುಖಾಂತರ ಅಂಬೇಡ್ಕರ್ ಸರ್ಕಲ್ ಮುಖಾಂತರ ಮೆರವಣಿಗೆ ಮೂಲಕ SAVT ಕಾಲೇಜು ಸಭಾಭವನದಲ್ಲಿ ಬಹಳ ಅದ್ದೂರಿಯಾಗಿ ಆಚರಣೆ ಮಾಡಲಾಯಿತು. ತಾಲೂಕಾ ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಆದ ನರಸಪ್ಪ ಸರ್ ಅಧ್ಯಕ್ಷತೆಯಲ್ಲಿ ನೆರವೇರಿಸಲಾಯಿತು. ಶಾಮಪ್ಪ ಸರ್, ಹಿಂದುಳಿದ ವರ್ಗಗಳ ತಾಲೂಕಾ ಅಧಿಕಾರಿಗಳು, ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾದ ವೆಂಕಟೇಶ್, ಸರ್ಕಲ್ ಇನ್ಸ್ಪೆಕ್ಟರ್ ಪ್ರಹ್ಲಾದ್ ಚನ್ನಗಿರಿ, ನಿವೃತ್ತ ಅಡಿಷನಲ್ SP ಮಂಜುನಾಥ್, ಬಿಸಿ ಊಟ ತಾಲೂಕಾ ಅಧಿಕಾರಿ ಆಂಜನೇಯ, ತಾಲೂಕಾ ಶಿಕ್ಷಣಾಧಿಕಾರಿ ಮೈಲೇಶ್ ಬೇವೂರು, ಕಾಂಗ್ರೆಸ್ ಕಾರ್ಮಿಕ ಜಿಲ್ಲಾ ಉಪಾಧ್ಯಕ್ಷರು, ಹಿಂದುಳಿದ ಉಪ್ಪಾರ ಸಮಾಜದ ಮುಖಂಡರಾದ ರಾಘವೇಂದ್ರ ಉಪ್ಪಾರ್ ಅವರು ಭಾಗವಹಿಸಿದ್ದಾರೆ. ತಾಲೂಕಾ ಮಟ್ಟದ ಎಲ್ಲ ಅಧಿಕಾರಿಗಳು, ಗಣ್ಯರು, ತಾಲೂಕಿನ ಎಲ್ಲ ವಿವಿಧ ಸಂಘ ಸಂಸ್ಥೆಯ ಸಂಘಟನೆಗಳು, ಅಧ್ಯಕ್ಷರು, ಉಪಾಧ್ಯಕ್ಷರು, ಸರ್ವ ಸದಸ್ಯರು, ಕನ್ನಡ ಪರ ಸಂಘಟನೆಗಳು, ಕೂಡ್ಲಿಗಿ ತಾಲೂಕಿನ ಎಲ್ಲ ಸಮಾಜದ ಮುಖಂಡರು, ರೈತ ಬಂಧುಗಳು, ನಾಗರಿಕರು, ತಾಲೂಕಿನ ಹಾಸ್ಟೆಲ್ ವಾರ್ಡನ್ಗಳು, ಹಾಸ್ಟೆಲಿನ ಎಲ್ಲ ವಿದ್ಯಾರ್ಥಿನಿಯರು ಭಾಗವಹಿಸಿದ್ದರು. ವರದಿ H ಪಂಪಾಪತಿ. ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ಅಧ್ಯಕ್ಷರು ತಾಲೂಕು ನೌಕರರ ಸಂಘಟನೆಯವರಿಗೆ ಅತ್ಯಂತ ಹೃದಯಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ತಹಸೀಲ್ದಾರರಾಗಿರ್ತಕ್ಕಂತಹ ರಾಮಸ್ವಾಮಿ ಅವರಿಗೆ ಅತ್ಯಂತ ಪ್ರೀತಿಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ವೃತ್ತ ಆರಕ್ಷಕ ನಿರೀಕ್ಷಕರಾಗಿರ್ತಕ್ಕಂಥ ಪ್ರಹ್ಲಾದ್ ಚನ್ನಗಿರಿ ಅವರು ಅತ್ಯಂತ ಹೃದಯಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ನಮ್ಮ ತಾಲೂಕು ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾಗಿರ್ತಕ್ಕಂತಹ ಮೈಲೇಶ್ ಬೇವೂರು ಅವರಿಗೆ ಅತ್ಯಂತ ಪ್ರೀತಿಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ಗುಲಾಬಿ ಹೂವಿನವರು ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಕಾಡಮಲ್ಲ ಸಮುದಾಯದ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ S ಸಂಗಮಪ್ಪ ಅವರಿಗೆ ಪ್ರೀತಿಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಶ್ರೀ ಶಾಮಪ್ಪ ತಾಲೂಕು ಹಿಂದುಳಿದ ವರ್ಗಗಳ ಕಲ್ಯಾಣಾಧಿಕಾರಿಗಳು ಇವರಿಗೆ ಅತ್ಯಂತ ಹೃದಯಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಈ ಕಾರ್ಯಕ್ರಮದಲ್ಲಿ ಡಿ ದೇವರಾಜು ಅರಸು ಅವರ ಬಗ್ಗೆ ಉಪನ್ಯಾಸವನ್ನು ನೀಡಲಿಕ್ಕೆ ಆಗಮಿಸಿದಂತ ಡಾಕ್ಟರ್ ಟಿ ದಿವಾಕರ್ ನಾರಾಯಣ್ ಅವರಿಗೆ ಅತ್ಯಂತ ಪ್ರೀತಿಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಕಾಡುಗೊಲ್ಲ ಸಮುದಾಯದ ತಾಲೂಕು ಅಧ್ಯಕ್ಷರಾಗಿರ್ತಕ್ಕಂಥ ದೊಡ್ಡಪ್ಪ ಅವರಿಗೆ ಪ್ರೀತಿಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಅದೇ ರೀತಿ ದಲಿತ ಸಮಾಜದ ಮುಖಂಡರಾಗಿರ್ತಕ್ಕಂತಹ ಕಲ್ಲಳ್ಳಿ ಬಸಮ್ಮ ಅವರಿಗೆ ಪ್ರೀತಿಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಈ ಒಂದು ವೇದಿಕೆಯ ಕಾರ್ಯಕ್ರಮದಲ್ಲಿ ಗೌರವ ಸನ್ಮಾನವನ್ನು ಸ್ವಾಗತಿಗಾಗಿ ಈ ಒಂದು ಕಾರ್ಯಕ್ರಮ ನಡೆಯಲಿದೆ. ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಂಥ ಕಲಾಭಾರತಿ ಕಲಾ ಸಂಘ, ಕಲೆ ಮತ್ತು ಸಂಸ್ಕೃತಿ ಇಲಾಖೆಯಲ್ಲಿ ಬಣಕಾಗ್ತಾ ಇತ್ತು. ಅದೇ ನಾವು ಪೂರ್ವವನ್ನು ಬೆಳೆಸಬೇಕಾಗಿತ್ತು, ಹೋರಾಟ ಮಾಡಬೇಕಾಗ್ತಾ ಇತ್ತು. ಮತ್ತೆ ನಮಗೆ ಮಲವರೋ ಏನಿರ್ತಾರೆ ಇಂಥ ಕೂಲಿ ಕಾರ್ಮಿಕರಾಗಿ ಈಗ ನಾವು ಅನೇಕ ನಿರ್ಮೂಲನೆ ಮಾಡಿರತಕ್ಕಂಥದ್ದು ನಮ್ಮ ಈ ಭಾಗದ ನಾವೆಲ್ಲ ಉತ್ತರ ಕರ್ನಾಟಕದಲ್ಲಿ ಪ್ರಮುಖವಾಗಿ ದೇವಿ ಆರಾಧನೆ ಜಾಸ್ತಿ ಸೌಲಭ್ಯ ಇರುವುದು. ಇದು ಬಹಳ ಮುಖ್ಯವಾದಂಥ LG ಹಾವೂರು ಅಂತಕ್ಕಂಥ ಒಂದು ವರದಿ. LG ಅಂತಂದ್ರೆ ಲಕ್ಷ್ಮಣಜಿ ಹಾವೂರು ಅಂತೇಳಿ ಅವರು ಹಾವೇರಿ ಅವರು ಹುಟ್ಟಿದ್ರು. ಮೂಲತಃ ನೋಡಿ ದೇವರಾಜ ಅರಸು ಹೇಗೆ ಅವರನ್ನು ಗುರುತಿಸ್ತಾರೆ ಅನ್ನೋದಕ್ಕೆ ಅಲ್ಲಿವರೆಗೂ ನಮಗೆ ಮೀಸಲಾತಿಗಳ ಬಗ್ಗೆ, ಭಾರತ ಸಂವಿಧಾನದ ಬಗ್ಗೆ, ಅಂಬೇಡ್ಕರ್ ಬಗ್ಗೆ ಮಾತನಾಡ್ತೇವೆ. ಆದರೆ ಇವತ್ತು ಏನಾದರೂ ಹಿಂದುಳಿದ ವರ್ಗಗಳ ಬಗ್ಗೆ, ಮೀಸಲಾತಿ ಬಗ್ಗೆ ಬಂತು ಅಂದ್ರೆ ದೇವರಾಜ ಅರಸು ಮತ್ತು LG ಅವನು ಲಕ್ಷ್ಮಣ ಹಾವೂರು ಮಕ್ಕಳ ಬಗ್ಗೆ ಈ ಎರಡು ಜೋಡಿ ಇವತ್ತು ಶೋಷಿತ ಸಮಾಜ ಅಲ್ಲೇ ಅದೇ ಜೀತ ಪದ್ಧತಿಯಲ್ಲಿ ಇರಬೇಕಾಗ್ತಾ ಇತ್ತು. ಅದೇ ನಾವು ಪೂರ್ವವನ್ನು ಬೆಳೆಸಬೇಕಾಗಿತ್ತು, ಹೋರಾಟ ಮಾಡಬೇಕಾಗ್ತಾ ಇತ್ತು. ಮತ್ತೆ ನಮಗೆ ಮಲವರೋ ಇಂಥ ಕೂಲಿ ಕಾರ್ಮಿಕರಾಗಿ ಈಗ ನಾವು ಅನೇಕ ನಿರ್ಮೂಲನೆ ಮಾಡಿರತಕ್ಕಂಥದ್ದು
ಇವನ್ನ ಮೊಟ್ಟ ಮೊದಲಿಗೆ ಮೌಢ್ಯಾಚಾರ ನಿಷೇಧ ಕಾಯ್ದೆ ಮಕ್ಕಳ ಪರಿಕಲ್ಪನೆ ಸಾಕು ಅದು ಮುದುಕಡೆ ದೇವದಾಸ ಪದ್ಧತಿ ಎಲ್ಲವುಗಳನ್ನ ನಿರ್ಮೂಲನೆ ಮಾಡ್ತಾ ಇವತ್ತು ಅವ್ರ ಹಿಂದುಳಿದ ಅಧಿಕಾರ ಶೋಷಿತ ಸಮಾಜದ ಅಧಿಕಾರ ಹಾಗಾಗಿ ಇವತ್ತೇನೆ ಮೊಟ್ಟ ಮುಖ್ಯಮಂತ್ರಿ ಚಂದ್ರಬಾಬು ಅವರು ನೆನಪಾಗಲ್ಲ, ಚಂದ್ರಬಾಬು ನೆನಪಾಗಲ್ಲ. ಆದರೆ ದೇವರಾಜ ಸಾಕು ನೆನಪಾಗ್ತಾರೆ. ಮುಖ್ಯವಾಗಿ ಈ ಭೂ ಸುಧಾರಣಾ ಕಾಯ್ದೆ ಜೊತೆಗೆ ಹಿಂದುತ್ವ ವರ್ಗಗಳ ಮೀಸಲಾತಿ ಕಟ್ಟಿಕೊಡುವುದು ಅವತ್ತು ಮೊಟ್ಟ ಮೊದಲ ಬಾರಿಗೆ 40% ಮೀಸಲಾತಿ ಕೊಡ್ತಾರೆ. ಒಂದು ವರ್ಗ ಎ, ವರ್ಗ ಬಿ ಮತ್ತು ವರ್ಗ ಸಿ ಅಂತ 70 ಸುಮಾರು 30,000 ಜನ ನಮ್ಮ ಯುವಕರು ನೌಕರರಾಗಿ ಸೇರ್ತಾ ಹೋಗ್ತಾರೆ ಸರ್ಕಾರಕ್ಕೆ. ಇದು ಯಾಕೆ ನಾವು ಕತೆ ಕಟ್ಟುತ್ತೇವ ಒಡೆದ ಮನಸ್ಸುಗಳ ಕಂಡ ಕನಸುಗಳ ಕತೆ ಕಟ್ಟುತ್ತೇವ ನಾವು ಮನಸ ಕಟ್ಟುತ್ತೇವ ಕಟ್ಟುತ್ತೇವ ನಾವು ಕಟ್ಟುತ್ತೇವ ನಾವು ಕತೆ ಕಟ್ಟುತ್ತೇವ ಒಡೆದ ಮನಸ್ಸುಗಳ ಕಂಡ ಕನಸುಗಳ ಕತೆ ಕಟ್ಟುತ್ತೇವ ನಾವು ಮನಸ ಕಟ್ಟುತ್ತೇವ ನಾವು ಕನಸ ಕಟ್ಟುತ್ತೇವ ಗೋಳಿಲ್ಲದ ಗುಂಡಿಲ್ಲದ ನಾಡ ಕಟ್ಟುತ್ತೇವ ಗೋಳಿಲ್ಲದ ಗುಂಡಿಲ್ಲದ ನಾಡ ಕಟ್ಟುತ್ತೇವ ಗೋಳಿಲ್ಲದ ಗುಂಡಿಲ್ಲದ ನಾಡ ಕಟ್ಟುತ್ತೇವ ಗೋಳಿಲ್ಲದ ಗುಂಡಿಲ್ಲದ ನಾಡ ಕಟ್ಟುತ್ತೇವ ನೂರು ಮನಸ್ಸಿನ ಕೋಟಿ ಕನಸಿನ ನೂರು ಮನಸ್ಸಿನ ಕೋಟಿ ಕನಸಿನ ಹಾಡ ಬರೆಯುತ್ತೇವ ಇನ್ನೆಲ್ಲದ ಹಾಡ ಬರೆಯುತ್ತೇವ ಕಟ್ಟುತ್ತೇವ ನಾವು ಕಟ್ಟುತ್ತೇವ ನಾವು ಕತೆ ಕಟ್ಟುತ್ತೇವ ಒಡೆದ ಮನಸ್ಸುಗಳ ಕಂಡ ಕನಸುಗಳ ಕಟ್ಟುತ್ತೇವ ನಾವು ಕತೆ ಕಟ್ಟುತ್ತೇವ ನಾವು ಕನಸ ಕಟ್ಟುತ್ತೇವ ಜಾತಿ ಇಲ್ಲದ ಭೀತಿ ಇಲ್ಲದ ನಾಡ 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 ಕಟ್ಟುತ್ತೇವ ಕುಲವೆಲ್ಲದ ಮನುಜ ಕುಲದ ಹೊಸ ಹಾಡ ಬರೆಯುತ್ತೇವ ಇನ್ನೆಲ್ಲದ ಹಾಡ ಬರೆಯುತ್ತೇವ ಹಾಡ ಬರೆಯುತ್ತೇವ ಇನ್ನೆಲ್ಲದ ಹಾಡ ಬರೆಯುತ್ತೇವ ಕಟ್ಟುತ್ತೇವ ನಾವು ಕಟ್ಟುತ್ತೇವ ನಾವು ಕತೆ ಕಟ್ಟುತ್ತೇವ ಒಡೆದ ಮನಸ್ಸುಗಳ ಕಂಡ ಕನಸುಗಳ ಕನಸು ಕಟ್ಟುತ್ತೇವ ನಾವು ಕನಸ ಕಟ್ಟುತ್ತೇವ ನಾವು ಮನಸ ಕಟ್ಟುತ್ತೇವ ಕ್ರಾಂತಿ ಕಂಡದ ಕೊಂಡ ಹೊತ್ತು ನಾವು ಮುಳ್ಳ ತೊಳೆಯುತ್ತೇವ ಕ್ರಾಂತಿ ಕಂಡದ ಕೊಂಡ ಹೊತ್ತು ನಾವು ಮುಳ್ಳ ತೊಳೆಯುತ್ತೇವ ಕ್ರಾಂತಿ ಕಂಡದ ಕೊಂಡ ಹೊತ್ತು ನಾವು ಮುಳ್ಳು ತೊಳೆಯುತ್ತೇವ ಕ್ರಾಂತಿ ಕಂಡದ ಮುಳ್ಳ ಹೊತ್ತು ನಾವು ಮುಳ್ಳ ತೊಳೆಯುತ್ತೇವ ನಮ್ಮ ಪಾಲಿನ ರಕ್ತಗಾಲಿನ ನಮ್ಮ ಪಾಲಿನ ರಕ್ತಗಾಲಿನ ಹಾಡ ಬರೆಯುತ್ತೇವ ಇನ್ನೆಲ್ಲದ ಹಾಡ ಬರೆಯುತ್ತೇವ ಹಾಡ ಬರೆಯುತ್ತೇವ ಇನ್ನೆಲ್ಲದ ಹಾಡ ಬರೆಯುತ್ತೇವ ಕಟ್ಟುತ್ತೇವ ನಾವು ಕಟ್ಟುತ್ತೇವ ನಾವು ಕತೆ ಕಟ್ಟುತ್ತೇವ ಒಡೆದ ಮನಸ್ಸುಗಳ ಕಂಡ ಕನಸುಗಳ ಕತೆ ಕಟ್ಟುತ್ತೇವ ನಾವು ಕನಸ ಕಟ್ಟುತ್ತೇವ ನಾವು ಮನಸ ಕಟ್ಟುತ್ತೇವ ಸಮತೆ ಮಮತೆಯ ಪ್ರೀತಿ ತುಂಬಿದ ನಾಡ ಕಟ್ಟುತ್ತೇವ ಸಮತ ಮಮತೆಯ ಪ್ರೀತಿ ತುಂಬಿದ ನಾಡ ಕಟ್ಟುತ್ತೇವ ಆ ಮನಸ್ಸಿಂದ ಈ ಮನಸ್ಸಿಗೆ ಆ ಮನಸ್ಸಿಂದ ಈ ಮನಸ್ಸಿಗೆ ಸೇತುವೆ ಕಟ್ಟುತ್ತೇವ ನಾವು ಸೇತುವೆ ಕಟ್ಟುತ್ತೇವ ಸೇತು ಕಟ್ಟುತ್ತೇವ ನಾವು ಸೇತ ಕಟ್ಟುತ್ತೇವ ಕಟ್ಟುತ್ತೇವ ನಾವು ಕಟ್ಟುತ್ತೇವ ನಾವು ಕತೆ ಕಟ್ಟುತ್ತೇವ ಒಡೆದ ಮನಸ್ಸುಗಳ ಕಂಡ ಕನಸುಗಳ ಕತೆ ಕಟ್ಟುತ್ತೇವ ನಾವು ಕನಸ ಕಟ್ಟುತ್ತೇವ ನಾವು ಮನಸ ಕಟ್ಟುತ್ತೇವ ಮನಸ ಕಟ್ಟುತ್ತೇವ ನಾವು ಕನಸ ಕಟ್ಟುತ್ತೇವ ಮಕ್ಕಳ ಹೇಗಿದ್ದೀರಪ್ಪ? ಅನಂತು ಸುಪ್ಪಾರಿದ್ದೀನಿ. ಕಿಚ್ಚ ಸುದೀಪ್ತರ 6 ಅಡಿ ಎತ್ತರ 3 ಅಡಿ ಅಗಲ ನಮ್ಮ ಗುಡೆಕೋಟೆ ಬಟ್ಟೆಗಳು ಗುಡ್ಗುಂಡಾಗಿದಾವಲ್ಲ ಆ ರೀತಿ ನಾನು ಗುಡ್ಗುಂಡಾಗಿದ್ದೀನಿ.
ಮಕ್ಕಳ ವಿಷಯ ಬರ್ತೀನಿ. ಇಲ್ಲಿ ರಂಗಪ್ಪನ ಮನೆ ಗೊತ್ತಾಗ್ತಿಲ್ಲ. ಅವ್ರ ಮನೆ ಯಾಕೆಂದ್ರೆ ಇರೋದು ಗೊತ್ತೇನಪ್ಪ? ಅವ್ರ ರಂಗಪ್ಪನ ಕೇಳ್ತಿದ್ದಲ್ಲಿ ಕೆಲಸ ಮಾಡ್ತಾರಲ್ಲ, ರಂಗಪ್ಪ ಗೊತ್ತಿಲ್ಲಲ್ಲ. ಆಯ್ತು, ಅವ್ರ ಬಗ್ಗೆ ಇನ್ನೂ ನಾನು ಬೇರೆ ಭಾಗ್ಯ, ನನಗೆ ನೋವಾದ್ರೂ ಪರವಾಗಿಲ್ಲ ಕಣೆ. ಆ ಗೌಡ್ರ ಸಾಲಿನ ಟೈಮು ಮುಗ್ತಾ ಬಂತು. ಇನ್ನೊಂದೆರಡು ಕುಡ್ಕೋಲು ಮಾಡಿದ್ರೆ ಅವ್ರು ಬಡ್ಡಿನಾದ್ರೂ ಕಟ್ಬೋದು. ಸಾಲು ಚಿಂತೆ ಇರ್ಲಿರಿ. ಇವತ್ತು ನಮ್ಮ ರಾಜನ ಶಾಲೆ ಶುರು ಆಗುತ್ತೆ. ಓಣಿ ಮಕ್ಕಳೆಲ್ಲ ಹೊಸ ಬಟ್ಟೆ ಹಾಕೊಂಡು ಶಾಲೆಗೆ ಹೋಗ್ತಾರೆ. ನಮ್ಮ ರಾಜನ ಚೆನ್ನಾಗಿ ಓದ್ಸೋಣ. ರಾಜನ ಶಾಲೆಗೆ ಕಳ್ಸೋಣ. ಹಗಲು ರಾತ್ರಿ ಉಪವಾಸ ಸಾಯ್ತಾ ಇದ್ದೀವಿ. ಅವ್ನ ಶಾಲೆಗೆ ಹೋದ್ರೆ ನಮ್ಮ ಸಾಲ ತೀರ್ಸೋರು ಯಾರು ಭಾಗ್ಯ? ಹಂಗನ್ಬೇಡ್ರಿ, ಹಂಗನ್ಬೇಡ್ರಿ. ನಮ್ಮ ಮಗನ ಭವಿಷ್ಯನ ನಮ್ಮ ಕೈಯಾರೆ ಹಾಳು ಮಾಡೋದು ಬೇಡ. ಅವ್ನು ಓದಿ ದೊಡ್ಡ ಆಫೀಸರ್ ಆದ್ರೆ ನಮಗ್ ಸಿಗದೆ ಇರೋ ಮರ್ಯಾದೆ ಈ ಊರಲ್ಲಿ ಅವ್ನಿಗೆ ಸಿಗುತ್ತೆ. ನೀವು ಕೈ ಮುಗಿತೀನಿ, ಅವ್ನು ಓದ್ಸೋಣ. ಹಠ ಮಾಡಬೇಡ ಭಾಗ್ಯ, ಹಠ ಮಾಡಬೇಡ. ಈ ಒಲೆಯಲ್ಲಿ ಕಾದ ಕಬ್ಬಿಣದ ಬಿಸಿ ಎಷ್ಟು ಕಾದ ನನಗೆ ಗೊತ್ತು. ಹಂಗೆ ನಮ್ಮ ಮಗ ಈ ಕಷ್ಟ ಪಡಬಾರ್ದು ಅಂತ ಗೊತ್ತು. ಆದ್ರೆ ಗೊತ್ತಿಲ್ಲ ಅಂತಿಲ್ಲ. ಹೌದು, ಹೇಳಿ ನಮ್ಮ ರಾಜನ ಅವ್ರ ಮನೆ ಬೀದಿ ಬಿಟ್ರೆ ಸಾಲ ಕಮ್ಮಿ ಮಾಡ್ತಾರೆ. ನಮ್ಮಂತ ಬಡವ್ರ ಮಕ್ಕಳಿಗೆ ಇಷ್ಟೇ ಎಲ್ಲ ತುತ್ತೆ ಬಿಡಬೇಕು, ಎಲ್ಲ ತುತ್ತೆ. ಏನು ನಮ್ಮ ರಾಜನ ಜೀತಿ ಕಿಡದ? ಬೇಡ ರೀ, ಬೇಡ. ಅವ್ನ ಕೈಲೇ ಸಗಣಿ ಮುಟ್ಟಿ ಎತ್ತೋದ್ ಬೇಡ, ಅವ್ನು ಓದ್ಸೋಣ. ಅಳಬೇಡ ಭಾಗ್ಯ, ಅಳಬೇಡ. ನೀನು ಅಳೆದು ನಾನು ಅಂತ ನೋಡಕ್ಕಾಗಲ್ಲ. ನಾನು ಕೆಟ್ಟ ಮನುಷ್ಯ. ಕೆಟ್ಟ ಮಗನ್ನ ಜೀತಿ ಕಿಡಕ್ಕೆ ಯಾವ ಪ್ರಜೆ ಮುಂದಾಗಿ ಒಬ್ಬ ಹೇಳಿ ಸಾಲದ ಭಯ ಅಧಿಕಾರಿ ಸತ್ಯ. ಹಾಗಾದ್ರೆ ನಮ್ಮ ರಾಜ ಶಾಲೆಗೆ ಹೋಗ್ತಾನ? ಹೌದು ಭಾಗ್ಯ, ಖಂಡಿತ ಹೋಗ್ತಾನೆ. ಅವನ್ನ ನಾವು ಶಾಲೆಗೆ ಕಳ್ಸೋಣ. ಹಗಲು ರಾತ್ರಿ ಕಷ್ಟಪಟ್ಟು ನಾನು ದುಡಿತೀನಿ. ಆ ಗೌಡ್ರ ಸಾಲನ ನಾನು ತೀರಿಸ್ತೀನಿ. ನಮ್ಮ ಮಗನ ಓದಿಸಿ ದೊಡ್ಡ ಆಫೀಸರ್ ಮಾಡೋಣ ಭಾಗ್ಯ, ದೊಡ್ಡ ಆಫೀಸರ್ ಮಾಡೋಣ. ಅಂತೂ ಇಂತೂ ಗಂಡ ಹೆಂಡತಿ ತೀರ್ಮಾನ ಮಾಡ್ತಾರೆ. ಮಗನ್ನ ಚೆನ್ನಾಗಿ ಓದಿಸಿ ದೊಡ್ಡ ಆಫೀಸರ್ ಮಾಡಬೇಕು. ಅದೇ ರೀತಿ ಮಗ ದಿನ ಬೆಳಿಗ್ಗೆದ್ದು ಅಮ್ಮ ನಾನು ಶಾಲೆಗೆ ಹೋಗ್ಬರ್ತೀನಿ ಅಂತ ಟಾಟ ಮಾಡಿಕೊಂಡು ಈ ಚೀಲ ಎಲ್ಲಿಬೇಕು ನೋಡ್ತಿದ್ದ. ಆಮೇಲೆ ಮುಂದೆ ಏನಾಯ್ತು ನೋಡೋಣ. ಏನ್ ಹೇಳ್ತಿದ್ರು ಗೌಡ್ರೆ? ನಮ್ಮ ಮಗ ನಿಮ್ಮ ಮನೆಯಲ್ಲಿ ಜೇಗ್ತಿದ್ದಾನೆ, ನಾವ್ಯಾಕೆ ಈ ಮನೆ ಬಿಡ್ಬೇಕು? ನಿನ್ನ ಮಗ ನಮ್ಮ ಮನೆಯಲ್ಲಿ ಜೀತಿಕಿದಾನೇನೋ ಸರಿ, ಆದ್ರೆ ನೀನ್ ಯಾವ ಕೊತ್ತ ಕೆಪೆಟ್ ಹಾಕಿದೆ ಅಂತ ಗೊತ್ತಾ? ಇಡೀ ನಿನ್ನ ಮನೆಯನ್ನ ಅಂದ್ರೆ ನಿನ್ನ ಆಸ್ತಿಯನ್ನ ನನ್ನ ಹೆಸರು ಬರ್ಸ್ಕೊಂಡಿದ್ದೀನಿ. ಈಗ ನೀನೇ ಹಾಕಿದ ಎಫರ್ಟ್ ಕೊಟ್ಟು ಇಲ್ಲೇ ಇರೋ. ಸೌಕರ್ಯ ಮೋಸ ಮಾಡಿಬಿಟ್ರಲ್ರಿ ನೀವು. ನನ್ನ ಮಗನ ಸಂಬಳಕ್ಕೆ ಇಟ್ಕೋತೀನಿ ಅಂತ ಸುಳ್ಳು ಕತೆ ಕಟ್ಟಿ ಕಬ್ಬೆಟ್ ಹಾಕ್ಸ್ಕೊಂಡು ಈಗ ಇಡೀ ಮನೆನ ನಿಮ್ದು ಅಂತಿದ್ರಲ್ರಿ. ಸೌಕರ್ಯ ಮೋಸ ಮಾಡಿಬಿಟ್ರಿ ನೀವು ನಮ್ಗೆ. ಯಾರು ಮೋಸ ಮಾಡಿದಾರಂತ ಈ ಪತ್ರದಲ್ಲಿದೆ, ಹೋಗಿ ನೀನೇ ತಿಳ್ಕೊಳ್ಳೋಣ. ಮೋಸ ಮಾಡಿದ್ರು ಬಾರೋ, ಹೇಗಿದೆ ಅಂತ ನೋಡು. ಅವ್ರು ಹೇಳ್ತಿರೋ ನಿಜ ಏನೋ ಹೇಳು. ಅಪ್ಪ ನನಗೆ ಓದಕ್ ಬರಲ್ಲಪ್ಪ. ಕಲ್ತಪ್ಪ ಇದ್ರಾಗ ಏನೈತಂತ ಒಂದು
ಅಯ್ಯೋ ದೇವ್ರೇ, ನಾನು ಎಂತ ತಪ್ಪು ಮಾಡಿಬಿಟ್ಟೆಪ್ಪ, ನಾನು ಎಂತ ತಪ್ಪು ಮಾಡಿಬಿಟ್ಟೆ. ನನ್ನ ಮಗ ತಪ್ಪು ಮಾಡಿದಾಗ ತಿತ್ತಿ ಬುದ್ಧಿ ಹೇಳಿ ಅವನು ಶಾಲೆ ಕಳಿಸ್ಬೇಕಿತ್ತು. ಆದ್ರೆ ಸಿಟ್ಟಾಗ ಗೌಡನ ಮನೆ ಸಂಬಳಕ್ಕಿಟ್ಟು ದೊಡ್ಡ ತಪ್ಪು ಮಾಡಿಬಿಟ್ಟೆ. ಜ್ಞಾನ ದೊಡ್ಡ ತಪ್ಪು ಮಾಡಿಬಿಟ್ಟೆ. ನನ್ನ ಮಗ ಓದಿದ್ರೆ ಅಪ್ಪನ ರೂಪದಲ್ಲಿ ಎಪ್ಪಟ್ಟು ಆಗ್ತಿರ್ಲಿಲ್ಲ. ನನ್ನ ಮಗ ಓದಿದ್ರೆ ಈ ಆಸ್ತಿ ನಾನು ಕಳ್ಕೊಂತಿರ್ಲಿಲ್ಲ. ಕಳ್ಕೊಂತ ಇರ್ಲಿಲ್ಲ. ಏ ರಂಗಪ್ಪ, ನಾಲ್ಕೆಲ್ಲ ಬಿಟ್ಟು ಇವತ್ತೇ ಜಾಗ ಖಾಲಿ ಮಾಡಿ. ಇವತ್ತೇ ಕೊನೆಯ ದಿನ. ರಂಗಪ್ಪಣ್ಣ, ಸಮಾಧಾನ ಮಾಡ್ಕೊಳ್ಳಿ. ನನಗೆಲ್ಲ ವಿಚಾರ ಗೊತ್ತಾಯ್ತು. ಅದಕ್ಕೆ ನಾನೇ ಬಂದೆ. ನೀವು ಧೈರ್ಯವಾಗಿ ನಿಮ್ ಜೊತೆ ನಾನು ಇರ್ತೀನಿ. ನಿಮ್ಗೆ ಅನ್ಯಾಯ ಆಗೋದಕ್ಕೆ ನಾನು ಬಿಡೋದಿಲ್ಲ. ಮಕ್ಕಳ